ಟ್ರಾಫಿಕ್ ಪೊಲೀಸರನ್ನೇ ಯಾಮಾರಿಸಿ ಬೈಕ್ ಸವಾರ ಎಸ್ಕೇಪ್ ಆದ ವಿಡಿಯೋ ವೈರಲ್ ಆಗಿದೆ. ಸರ್ಜಾಪುರ ರಸ್ತೆಯಲ್ಲಿ 2 ದಿನಗಳ ಹಿಂದೆ ಟ್ರಾಫಿಕ್ ಪೊಲೀಸರು ಹಿಂಬದಿ ಬೈಕ್ ಸವಾರ ಹೆಲ್ಮೆಟ್ ಧರಿಸಿರಲಿಲ್ಲ ಅಂತ ನಿಲ್ಲಿಸೋದಕ್ಕೆ ಮುಂದಾಗಿದ್ರು. ಈ ವೇಳೆ ಬೈಕ್ ನಿಲ್ಲಿಸದೆ ಸವಾರ ಎಸ್ಕೇಪ್ ಆಗಿದ್ದಾನೆ. ಬೆಂಗಳೂರಿನಲ್ಲಿ ಕುಡಿಯುವ ನೀರು, ಪೆಟ್ರೋಲ್, ಡೀಸೆಲ್ ವಾಸನೆಯಿಂದ ಜನ ಕಂಗಾಲಾಗಿದ್ದಾರೆ. ಚಾಮರಾಜಪೇಟೆಯ 5ನೇ ಮುಖ್ಯ ರಸ್ತೆಯಲ್ಲಿರುವ ರಾಘವೇಂದ್ರ ಕಾಲೋನಿಯಲ್ಲಿ ಕಳೆದ 8 ತಿಂಗಳಿನಿಂದ ಬೋರ್ವೆಲ್ ನೀರು ಕುಡಿಯೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಲ್ಯಾಬ್ನಲ್ಲಿ ಪೆಟ್ರೋಲ್ ಮಿಶ್ರಣ ದೃಢಪಟ್ಟಿದೆ. ಪ್ರತಿ ಲೀಟರ್ ನೀರಿನಲ್ಲಿ 1.77 ಮಿಲಿ ಲೀಟರ್ ಪೆಟ್ರೋಲ್ ಅಂಶ ಪತ್ತೆಯಾಗಿದೆ. ಆ ಬಳಿಕ ಈ ನೀರು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅಂತ ಜಲಮಂಡಳಿ ಅಧಿಕಾರಿಗಳು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಇದರಿಂದ ಸ್ಥಳೀಯ ನಿವಾಸಿಗಳು ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ. ಬೇಸಿಗೆ ಸಮೀಪ ಇರೋದ್ರಿಂದ ಟ್ಯಾಂಕರ್ ನೀರಿನ ದರ ಕೂಡ ಹೆಚ್ಚಳವಾಗ್ತಾ ಇದೆ. ಈ ನೀರನ್ನು ಬಟ್ಟೆ ಒಗೆಯಲು, ಸ್ನಾನಕ್ಕೆ ಬಳಸಿದ್ರೆ ತುರಿಕೆ ಬರುತ್ತೆ. ಪಕ್ಕದ ಪೆಟ್ರೋಲ್ ಬಂಕ್ನಲ್ಲಿ ಸೋರಿಕೆ ಆಗ್ತಿದೆಯಾ ಅನ್ನೋ ಅನುಮಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು. ಕೂಡಲೇ ಕ್ರಮ ಆಗದೆ ಹೋದರೆ ಪ್ರತಿಭಟನೆ ನಡೆಸೋ ಎಚ್ಚರಿಕೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಎದುರು ಶರಣಾಗಿದ್ದ ಚಿಕ್ಕಮಗಳೂರಿನ 6 ನಕ್ಸಲರ ಭವಿಷ್ಯ ತನಿಖಾಧಿಕಾರಿ ಕೈಯಲ್ಲಿದೆ. ಕೊಪ್ಪ ತಾಲೂಕಿನ ಜಯಪುರ ಕಾಡಿನಲ್ಲಿ ಬಂದೂಕು ಹಾಗೂ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ನಕ್ಸಲರ ದಾಳಿಗೆ ಇದುವರೆಗೂ 29 ಜನ ಪೊಲೀಸರು ಹಾಗೂ ಸ್ಥಳೀಯರ ಸಾವಾಗಿದೆ. ಅವರ ದೇಹದಲ್ಲಿದ್ದ ಗುಂಡುಗಳು ಹಾಗೂ ಈಗ ಪತ್ತೆಯಾಗಿರುವ ಗುಂಡುಗಳು ತಾಳೆಯಾದರೆ ಶಿಕ್ಷೆ ಪಕ್ಕಾ ಆಗಲಿದೆ. ಶರಣಾಗತಿಯಾದ 6 ನಕ್ಸಲರು ಚಿಕ್ಕಮಗಳೂರು ನಗರದಲ್ಲೇ ಇದ್ದಾರೆ. ಚಿಕ್ಕಮಗಳೂರು, ಉಡುಪಿ ಜಿಲ್ಲೆಯಲ್ಲಿರುವ ಪ್ರಕರಣಗಳ ವಿಚಾರಣೆಗಾಗಿ ಜನವರಿ 16ರ ತಡರಾತ್ರಿ ಚಿಕ್ಕಮಗಳೂರಿಗೆ ಪೊಲೀಸರು ಕರೆತಂದಿದ್ದಾರೆ. ಮುಂಡಗಾರು ಲತಾ, ಜಯಣ್ಣ, ಸುಂದರಿ, ವನುಜಾಕ್ಷಿ 4 ಮೇಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಕರಣಗಳಿವೆ. ವಸಂತ್ ಹಾಗೂ ಜೀಶ್ ಮೇಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಕರಣಗಳಿಲ್ಲ. ತನಿಖಾಧಿಕಾರಿಗಳು ಸ್ಥಳ ಮಹಜರ್ಗೆ ಕರೆದುಕೊಂಡು ಹೋಗುವ ಬದಲು ಡಿಆರ್ ಪೊಲೀಸ್ ಠಾಣೆಯಲ್ಲೇ ಉಳಿಸಿಕೊಂಡಿದ್ದಾರೆ. ಇಲ್ಲಿಯೇ ಪ್ರಕರಣಗಳ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.